ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಮಣಿಕಂಠ. ಸೊ ಇವತ್ತು ನಾವು ಒಂದು ಹೊಸ ಸ್ಟ್ರಾಟಜಿ ಬಗ್ಗೆ ಕಲಿತಿದ್ದೀವಿ. ಸೊ ಇದು ಯಾವುದೇ ರೀತಿಯ ಹೊಸ ಸ್ಟ್ರಾಟಜಿ ಅಂತ ಹೇಳಿದ್ರೆ ನಾವು ಡಿರೈವ್ ಮಾಡಿರೋ ಸ್ಟ್ರಾಟಜಿ ಅಲ್ಲ, ಆಲ್ರೆಡಿ ಮಾರ್ಕೆಟಲ್ಲಿ ಇರೋ ಸ್ಟ್ರಾಟಜಿ. ಸೊ ಯಾವುದೇ ಸ್ಟ್ರಾಟಜಿ ಆಗಿರಲಿ ಅದು ಎಷ್ಟೋ ಕಾಲಗಳಿಂದ ಮಾರ್ಕೆಟಲ್ಲೇ ಇರುತ್ತೆ, ಬಟ್ ಅದನ್ನು ಯೂಸ್ ಮಾಡೋ ರೀತಿ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸೊ ನಾವು ಇವತ್ತು ಮಾತಾಡ್ತಾ ಇರೋದು EMA ಕ್ರಾಸ್ ಓವರ್ ಸ್ಟ್ರಾಟಜಿ. ಸೊ ಈ EMA ಕ್ರಾಸ್ ಓವರ್ ಸ್ಟ್ರಾಟಜಿನ ಡಿಫ್ರೆಂಟಾಗಿ ಯೂಸ್ ಮಾಡ್ತಾರೆ. ಸೊ ಕೆಲವರು 50, 200 ಈ ಥರ ಕ್ರಾಸ್ ಓವರ್ ನಂಬರ್ಸ್ ತೊಗೊತಾರೆ, ಇನ್ನು ಕೆಲವರು ಬೇರೆ ನಂಬರ್ಸ್ ತೊಗೊತಾರೆ. ಬಟ್ ನಾವು ಅದನ್ನು ಯಾವ ಥರ ಯೂಸ್ ಮಾಡ್ತೀವಿ, ಸೊ ಇದನ್ನು ನೀವು ಸ್ವಿಂಗ್ ಆಗಿ ಯೂಸ್ ಮಾಡ್ಕೊಬೋದು ಅಥವಾ ಇಂಟ್ರಾಡೇ ಆಗಿ ಯೂಸ್ ಮಾಡ್ಕೊಬೋದು. ಬಟ್ ಪ್ಯೂರ್ಲಿ ಏನು ಅಂತ ಹೇಳಿದ್ರೆ ಸೆಲ್ಲಿಂಗ್ ಸ್ಟ್ರಾಟಜಿ. ಸೊ ಯಾವುದೇ ಕಾರಣಕ್ಕೂ ಈ ಒಂದು ಸ್ಟ್ರಾಟಜಿ ಮೇಲೆ ಡಿಪೆಂಡ್ ಆಗಿ ಬೈಯಿಂಗ್ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ಸಮ್ಟೈಮ್ಸ್ ಮೂಮೆಂಟಮ್ ಕೊಟ್ಟಿರುತ್ತೆ, ಬಟ್ ಎಷ್ಟೋ ಸಲ ಅಗೇನ್ಸ್ಟ್ ಆಗಿ ಹೋದರೆ ಸೆಲ್ಲಿಂಗ್ ಸ್ಟ್ರಾಟಜಿ ಇದ್ದಾಗ ಅಟ್ಲೀಸ್ಟ್ ನಮಗೆ ಟೈಮ್ ಡಿಕೆ, ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗೋದ್ರೊಳಗಡೆ ಒಂದು ಟೈಮ್ ಡಿಕೆ ನಮಗೇನು ಅದನ್ನು ಕ್ಯಾಚ್ ಮಾಡಿಕೊಂಡು ನೋ ಲಾಸ್ ನೋ ಪ್ರಾಫಿಟ್ಸಲ್ಲಿ ನಾವು ಹೊರಗಡೆ ಬರ್ಬೋದು. ಬಟ್ ಅದೇ ನೀವು ಆಪ್ಷನ್ಸ್ ಬೈಯಿಂಗ್ ಜೊತೆ ಹೋದರೆ ಇಲ್ಲಿ ಅಗೇನ್ ವಿ ವಿಲ್ ಎಂಡ್ ಅಪ್ ವಿತ್ ಲಾಸಸ್. ಓಕೆ, ಸೊ ಇದನ್ನು ಯಾವ ಥರ ನಾವು ಯೂಸ್ ಮಾಡ್ಬೋದು, ಯಾವ ಥರ EMA ಸೆಟ್ಟಿಂಗ್ಸ್ ಏನೇನು ಮಾಡ್ಕೊಬೇಕಾಗುತ್ತೆ, ಸೊ ಬನ್ನಿ ನೋಡೋಣ. ಮೊದಲು ನಾವು ಟ್ರೇಡಿಂಗ್ ವ್ಯೂ ಓಪನ್ ಮಾಡ್ಕೊಬೇಕು. ಸೊ ಟ್ರೇಡಿಂಗ್ ವ್ಯೂವಲ್ಲಿ ನಿಫ್ಟಿ ಅಥವಾ ಬ್ಯಾಂಕ್ ನಿಫ್ಟಿ ಅಥವಾ ಯಾವುದೇ ಸ್ಟಾಕ್ ಮೇಲೆ ನಾವು ಒಂದು ಈ ಸ್ಟ್ರಾಟಜಿನ ನಾವು ಅಪ್ಲೈ ಮಾಡ್ಬೋದು. ಸೊ ನಾನು ಇಲ್ಲಿ ನಿಫ್ಟಿಗೆ ಮಾಡ್ತಾ ಇದ್ದೀನಿ. ಓಕೆ, ನೀವು ಬ್ಯಾಂಕ್ ನಿಫ್ಟಿಗೆ ಮಾಡ್ಬೋದು ಅಥವಾ ಬೇರೆ ಯಾವುದೇ ಸ್ಟಾಕ್ಸು ಮಾಡ್ಬೋದು ಅಥವಾ ಬೇರೆ ಯಾವುದೇ ಇಂಡೆಕ್ಸ್ ಕೂಡ ಸೇಮ್ ಸ್ಟ್ರಾಟಜಿ ವಿಲ್ ಬಿ ಅಪ್ಲಿಕೇಬಲ್. ಓಕೆ, ಸೊ ನಿಫ್ಟಿಗೆ ಮಾಡೋಣ. ಸೊ ಮೊದಲು ನಿಫ್ಟಿ ಚಾರ್ಟ್ ಹಾಕ್ಕೊಳ್ಳಿ ಟ್ರೇಡಿಂಗ್ ವ್ಯೂಲಿ. ಸೊ ಟೈಮ್ ಫ್ರೇಮ್ ಯಾವುದಿರಬೇಕು ಅಂತ ಹೇಳಿದ್ರೆ ಪ್ಯೂರ್ಲಿ 5 ಮಿನಿಟ್ಸ್ ಟೈಮ್ ಫ್ರೇಮ್. 5 ಮಿನಿಟ್ಸ್ ಟೈಮ್ ಫ್ರೇಮ್ ಬಿಟ್ಟು ಬೇರೆ ಯಾವುದೇ ಟೈಮ್ ಫ್ರೇಮನ್ನು ಈ ಒಂದು ಸ್ಟ್ರಾಟಜಿಯಲ್ಲಿ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. 15 ಮಿನಿಟ್ಸ್ ಆಗಲಿ, 10 ಮಿನಿಟ್ಸ್ ಆಗಲಿ ಅಥವಾ 3 ಮಿನಿಟ್ಸ್, 1 ಮಿನಿಟ್ಸ್ ಅಥವಾ 1 ಅವರ್, 1 ಡೇ ಕ್ಯಾಂಡಲ್ಗಳಲ್ಲಿ ಈ ಸ್ಟ್ರಾಟಜಿ ಅಷ್ಟೊಂದು ಎಫೆಕ್ಟಿವ್ ಆಗಿ ವರ್ಕ್ ಆಗಲ್ಲ. ಸೊ ಇದರ ಅಕ್ಯುರೇಸಿ ರೇಟ್ ಎಲ್ಲಿ ಜಾಸ್ತಿ ಇದೆ, ಸಕ್ಸಸ್ ರೇಟ್ ಅಂತ ಹೇಳಿದ್ರೆ ಓನ್ಲಿ ಆನ್ 5 ಮಿನಿಟ್ಸ್ ಟೈಮ್ ಫ್ರೇಮ್. ಸೊ ಬನ್ನಿ ನೋಡೋಣ ಹೇಗೆ ಯೂಸ್ ಮಾಡೋದು ಅಂತ. ಸೊ ಮೊದಲು ಟ್ರೇಡಿಂಗ್ ವ್ಯೂ ಓಪನ್ ಮಾಡ್ಕೊಳ್ಳಿ, ನಿಫ್ಟಿ ಚಾರ್ಟ್ ಹಾಕ್ಕೊಳ್ಳಿ, ಹಾಗೆ 5 ಮಿನಿಟ್ಸ್ ಟೈಮ್ ಫ್ರೇಮ್. ಸೊ ಇಂಡಿಕೇಟರ್ಸ್ಗೆ ಹೋಗಿ ಇಂಡಿಕೇಟರ್ಸಲ್ಲಿ ಟೈಪ್ ಮಾಡಿ EMA ಅಂತ. ಸೊ EMA ಅಂತ ಟೈಪ್ ಮಾಡಿದ ಕೂಡಲೇ ನಿಮ್ಗೇನು ಬರುತ್ತೆ ಅಂತ ಹೇಳಿದ್ರೆ ಫಸ್ಟ್ ಒನ್ ಮೂವಿಂಗ್ ಎವರೇಜ್ ಎಕ್ಸ್ಪೋನೆನ್ಷಿಯಲ್ ಅಂತ ಬರುತ್ತೆ. ಸೊ ಕ್ಲಿಕ್ ಮಾಡಿ, 1 ಕ್ಲಿಕ್, 2 ಕ್ಲಿಕ್, 3 ಕ್ಲಿಕ್. ಸೊ 3 ಸಲ ಕ್ಲಿಕ್ ಮಾಡಿ. ಅದಾದಮೇಲೆ ಸೆಟ್ಟಿಂಗ್ಸ್ಗೆ ಹೋಗಿ. ಸೊ ಸೆಟ್ಟಿಂಗ್ಸಲ್ಲಿ ಫಸ್ಟ್ ಒನ್ ಸೆಟ್ಟಿಂಗ್ಸನ್ನು 5 ಇರೋದನ್ನ 4 ಮಾಡ್ಕೊಳ್ಳಿ. ಹಾಗೆ ಸ್ಟೈಲ್ಗೆ ಹೋಗಿ ಇಲ್ಲಿ EMA ಕಲರ್ ಇದೆಯಲ್ವಾ, ಸೊ ಇದನ್ನು ಸಮ್ವಾಟ್ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ಗೆ ಇಟ್ಕೊಳ್ಳಿ. ಸೊ ಐ ವಿಲ್ ಕೀಪ್ ಇಟ್ ಆ್ಯಸ್ ರೆಡ್. ಓಕೆ, ಸೊ ಸೆಕೆಂಡ್ EMA ಇದು ಸೆಟ್ಟಿಂಗ್ಸಿಗೆ ಹೋಗಿ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇನ್ಪುಟ್ಸ್ಗೆ ಹೋಗಿ, ಇನ್ಪುಟ್ಸಲ್ಲಿ ಇದನ್ನು 9 ಮಾಡ್ಕೊಳ್ಳಿ. ಸೊ 9 ಮಾಡ್ಕೊಳ್ಳಿ. ಅದಾದಮೇಲೆ ಸ್ಟೈಲ್ಗೆ ಹೋಗಿ, ಸೊ ಲೆಟ್ ಇಟ್ ಬಿ ಬ್ಲೂ. ಆ್ಯಂಡ್ ಥರ್ಡ್ ಒನ್ ಮತ್ತೆ ಸೆಟ್ಟಿಂಗ್ಸ್ಗೆ ಹೋಗಿ. ಸೊ ಇಲ್ಲಿ ಇನ್ಪುಟ್ಸ್ ಏನಿದೆ, ಸೊ 5 ಇರೋದನ್ನು 18 ಮಾಡ್ಕೊಳ್ಳಿ. ಸೊ 18 ಆದಮೇಲೆ ಸ್ಟೈಲ್ಗೆ ಹೋಗಿ ಇಲ್ಲಿ EMA ಕಲರ್ ಏನಿದೆ ಅಲ್ವಾ, ಸೊ ಇದನ್ನು ಸಮ್ವಾಟ್ ಗ್ರೀನ್ ಮಾಡ್ಕೊಳ್ಳಿ. ಓಕೆ, ಸೊ ಇವಾಗ ನಮ್ಮದು ರೆಡ್ EMA, ರೆಡ್ ಕಲರ್ ಏನು ಕಾಣ್ತಾ ಇದೆ, ಸೊ ಇಲ್ಲಿ EMA ಲೈನ್ ಬಂತು. ಸೊ ಇದರಲ್ಲಿ ರೆಡ್ ಅನ್ನೋದು 4 EMA, ಬ್ಲೂ ಅನ್ನೋದು 9 EMA ಆ್ಯಂಡ್ ಗ್ರೀನ್ ಕಲರ್ ಒನ್ ಇಟ್ ಈಸ್ 18 EMA. ಸೊ ಹೇಗೆ ಈ ಸ್ಟ್ರಾಟಜಿನ ಯೂಸ್ ಮಾಡೋದು. ಓಕೆ, ಸೊ ಯಾವಾಗ 4 ಅನ್ನೋದು 9 ಮತ್ತು 18ನ ಫ್ರಮ್ ಡೌನ್ ಸೈಡಿಂದ ಕ್ರಾಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ 4 ಕೆಳಗಡೆ ಇದೆ, 9 ಮೇಲ್ಗಡೆ ಇದೆ, 18 ಮೇಲ್ಗಡೆ ಇದೆ. ಸೊ ಯಾವಾಗ ಈ 4 EMA 9 ಮತ್ತು 18ನ ಡೌನ್ ಸೈಡಿಂದ ಕ್ರಾಸ್ ಮಾಡುತ್ತೆ, ಸೊ ದ್ಯಾಟ್ ವಿಲ್ ಬಿ ಅವರ್ ಎಂಟ್ರಿ ಪಾಯಿಂಟ್. ಸೊ ಎಂಟ್ರಿ ನಮ್ಮ ಡೈರೆಕ್ಷನ್ ಯಾವುದು, ಬುಲ್ಲಿಶ್ ಡೈರೆಕ್ಷನ್. ಓಕೆ, ಸೊ ನಾವು ಇಲ್ಲಿ ಎಂಟ್ರಿ ತೊಗೊಬೋದು. ಬಟ್ ಒಂದು ಕಂಡೀಷನ್ ಏನು ಅಂತ ಹೇಳಿದ್ರೆ ಸೀಕ್ವೆನ್ಸ್ ಫಾಲೋ ಆಗಬೇಕು. ಸೊ ಮೇಲ್ಗಡೆ ನಮಗೆ 4 ಬರಬೇಕು, 4 ಆದಮೇಲೆ 9, 9 ಆದಮೇಲೆ 18. ಸೊ ಈ ಸೀಕ್ವೆನ್ಸ್ ಫಾಲೋ ಆಗಲೇಬೇಕು. ಸೊ EMA ಕ್ರಾಸ್ ಓವರ್ ಆದರೂ ಕೂಡ ಸೊ ಅಂಟಿಲ್ ನಮಗೆ ಈ ಸೀಕ್ವೆನ್ಸ್ ಸಿಗೋ ತನಕ ನಾವು ಎಂಟ್ರಿ ತೊಗೊಬಾರ್ದು. ಸೊ ಯಾವಾಗ ಈ ಸೀಕ್ವೆನ್ಸ್ ನಮಗೆ ಕ್ಲಿಯರಾಗಿ ಕಾಣುತ್ತೆ ಆವಾಗ ವಿ ಶುಡ್ ಟೇಕ್ ಎಂಟ್ರಿ. ಸೊ ಎಂಟ್ರಿ ಯಾವ ಸೈಡ್ ಇರುತ್ತೆ, ಬುಲ್ಲಿಶ್ ಡೈರೆಕ್ಷನ್, ನಮ್ಮದು ಬುಲ್ಲಿಶ್. ಸೊ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಸೊ ಇಲ್ಲಿ ನಮಗೆ 4, 9 ಮತ್ತು 18ನ ಸೈಮಲ್ಟೇನಿಯಸ್ ಆಗಿ ಅಂದರೆ ಒಂದೇ ಟೈಮಿಗೆ ಕ್ರಾಸ್ ಮಾಡಿದೆ.
ಓಕೆ. ಸೊ ಇಲ್ಲಿ ಈ ಕ್ಯಾಂಡಲಲ್ಲಿ ನಮಗೆ ಎಂಟ್ರಿ ಇರುತ್ತೆ. ಸೊ ನಮಗೆ ಎಕ್ಸಿಟ್ ಯಾವಾಗ? ಸೊ ಯಾವಾಗ ಒಂದು 5 ಮಿನಿಟ್ಸ್ ಕ್ಯಾಂಡಲು 18 EMA ಕೆಳಗಡೆ ಕ್ಲೋಸಿಂಗ್ ಕೊಡುತ್ತೆ, ದ್ಯಾಟ್ ವಿಲ್ ಬಿ ಅವರ್ ಎಕ್ಸಿಟ್. ಸೊ ಅಲ್ಲಿ ತನಕ ನಾವು ಇದನ್ನು ಹೋಲ್ಡ್ ಮಾಡಬೇಕು. ಸೊ ಅದು ಇಂಟ್ರಾಡೇಯಲ್ಲಿ ಎಕ್ಸಿಟ್ ಆಯಿತು, ಇಂಟ್ರಾಡೇಯಲ್ಲಿ 18 EMA ಕೆಳಗಡೆ ಕ್ಲೋಸಿಂಗ್ ಕೊಡ್ತು ಅಂತ ಹೇಳಿದ್ರೆ ಎಕ್ಸಿಟ್ ಆಗಿ, ಇಲ್ಲ ನೆಕ್ಸ್ಟ್ ಡೇ ಆ ದಿವಸ ಕ್ಲೋಸಿಂಗ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ಅದನ್ನು ಕ್ಯಾರಿ ಫಾರ್ವರ್ಡ್ ಕೂಡ ನಾವು ಮಾಡ್ಬೋದು. ಸೊ ಅದೇ ಫಸ್ಟೇ ಹೇಳ್ದಂಗೆ ಇದನ್ನು ಆ್ಯಸ್ ಅ ಇಂಟ್ರಾಡೇ ಟ್ರೇಡಿಂಗ್ ಆಗಿ ಯೂಸ್ ಮಾಡ್ಬೋದು ಅಥವಾ ಸ್ವಿಂಗ್ ಸ್ಟ್ರಾಟಜಿಯಾಗಿ ಯೂಸ್ ಮಾಡ್ಬೋದು. ಬಟ್ ಕಂಡೀಷನ್ ಏನು? ಓನ್ಲಿ ವಿ ಶುಡ್ ಡೂ ಸೆಲ್ಲಿಂಗ್. ಸೊ ಇವಾಗ ಇಲ್ಲಿ ಕ್ರಾಸ್ ಓವರ್ ಕೊಟ್ಟಿದೆ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಕಾಲ್ ಆಪ್ಷನ್ ಬೈಯಿಂಗಿಗೆ ಹೋಗಬಾರ್ದು. ನಮ್ಮ ಡೈರೆಕ್ಷನ್ ಬುಲ್ಲಿಶ್ ಇದ್ರೂ ಕೂಡ ನಾವು ಇಲ್ಲಿ ಯಾವುದೇ ಕಾರಣಕ್ಕೂ ಕಾಲ್ ಆಪ್ಷನ್ ಬೈಯಿಂಗ್ ಹೋಗಬೇಡಿ. ಸೊ ಇಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಪುಟ್ ಆಪ್ಷನ್ನ ಸೆಲ್ ಮಾಡಬೇಕು. ಸೊ ಎಕ್ಸಿಟ್ ಎಲ್ಲಾಗುತ್ತೆ ಅಂತ ಹೇಳಿದ್ರೆ, ಸೊ ದಿಸ್ ವಿಲ್ ಬಿ ಅವರ್ ಎಕ್ಸಿಟ್ ಕ್ಯಾಂಡಲ್. ಸೊ ಎಷ್ಟು ಟಾರ್ಗೆಟ್ಸ್ ಕೊಡ್ತು ನೋಡಿ, ಇಲ್ಲಿಂದ ಸೊ ಇಲ್ಲಿ ತನಕ ಹತ್ರ ಅಂತ ಹೇಳಿದ್ರೆ 30 ಪಾಯಿಂಟ್ಸು ವಿತ್ ನಮಗೆ ಟೈಮ್ ಡಿಕೆ ಎಷ್ಟು ಅಂತ ಹೇಳಿದ್ರೆ 20 ಬಾರ್ಸ್ ಅಂತ ಹೇಳಿದ್ರೆ 5 × 20 ಎಷ್ಟಾಗುತ್ತೆ? ಸೊ ಆಲ್ಮೋಸ್ಟ್ ನಮಗೆ ಒಂದು 100 ಮಿನಿಟ್ಸ್ ಅಂತ ಹೇಳಿದ್ರೆ 1.5 hours ನಮಗೆ ಅಲ್ಲೇನು ಡಿ ಕೆ ಆಗಿದೆ, ಸೊ ಅಷ್ಟು ಡಿ ಕೆ ನಾವು ಇಲ್ಲಿ ಕ್ಯಾಚ್ ಮಾಡ್ಬೋದು. ಓಕೆ. ಸೊ 1.5 ಗಂಟೆ ಏನು ಡಿ ಕೆ ಆಗಿದೆ ಆ ಡಿ ಕೆ ಕೂಡ ನಾವು ಕ್ಯಾಚ್ ಮಾಡ್ಬೋದು. ಹಾಗೆ ಅದ್ರ ಜೊತೆಗೆ ನಮಗೆ ಟಾರ್ಗೆಟ್ಸ್, ಸೊ ನಾವೇನು 30 ಪಾಯಿಂಟ್ಸ್ ಕ್ಯಾಚ್ ಮಾಡಿದ್ದೀವಿ, ಈ 30 ಪಾಯಿಂಟ್ಸ್. ಓಕೆ. ಸೊ 30 ಪಾಯಿಂಟ್ಸ್ ಅಂತ ಹೇಳಿದ್ರೆ ನಿಫ್ಟಿಲಿ ಎಷ್ಟಾಯಿತು? ಇಟ್ಸ್ ನಿಯರ್ಲಿ 1500 ವಿತ್ ಟೈಮ್ ಡಿ ಕೆ ಅಂತ ಹೇಳಿದ್ರೆ ಹತ್ರ 1700 ರಿಂದ 1800 ರೂಪಾಯಿ ನಾವಿಲ್ಲಿ ಒಂದು ಆ್ಯಸ್ ಏನು ಇಂಟ್ರಾಡೇ ಆಗಿ ಅರ್ನ್ ಮಾಡ್ಬೋದು. ಅಥವಾ ಇದು ಟ್ರೆಂಡ್ ಫಾಲೋ ಆಗುತ್ತೆ ಅಂತ ಇದ್ದರೆ, ಸೊ ಅದೇ ಥರ ಇವಾಗ ಇಲ್ಲೇನು ಅಪ್ ಟ್ರೆಂಡ್ ಬಂತು ಅಥವಾ ಒಂದು ಬುಲಿಶ್ ಟ್ರೆಂಡ್ ಬಂತು, ಸೊ ಇದೇ ಟ್ರೆಂಡು ಹೀಗೆ ಕ್ಯಾರಿ ಆಗಿದ್ರೆ ಸೊ ನಮಗೆ ಇನ್ನೂ ಜಾಸ್ತಿ ಟಾರ್ಗೆಟ್ ಸಿಗ್ತಾಯಿತ್ತು. ಸೊ ನೀನು ಯಾಕೆ ಪರ್ಟಿಕ್ಯುಲರ್ಲಿ ಇಲ್ಲಿ ಬೈಯಿಂಗ್ ಮಾಡಬೇಡಿ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಸಮ್ಟೈಮ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಕ್ರಾಸ್ ಓವರ್ ಕೊಟ್ಟಿರುತ್ತೆ, ಕ್ರಾಸ್ ಓವರ್ ಕೊಟ್ಟು ಕೂಡಲೇ ಇಮಿಡಿಯೇಟ್ಲಿ ಮಾರ್ಕೆಟ್ ರಿವರ್ಸ್ ಆಗುತ್ತೆ. ಸೊ ನಾವೇನು ಮಾಡ್ತೀವಿ, ಅಂಟಿಲ್ 18 EMA ಕೆಳಗಡೆ ಕ್ಲೋಸಿಂಗ್ ಅಂದರೆ ಕೆಳಗಡೆ ಕ್ಲೋಸಿಂಗ್ ಬರೋ ತನಕ ಕೂಡ ನಾವು ಎಕ್ಸಿಟ್ ಆಗಲ್ಲ. ಸೊ ಆ ಕೇಸಸಲ್ಲಿ ನಾವು ಬೈಯಿಂಗ್ ಪೊಸಿಷನಲ್ಲಿದ್ದಾಗ ಲಾಸಸ್ ಜಾಸ್ತಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಟೈಮ್ ಡಿ ಕೆ ಇರೋದ್ರಿಂದ. ಸೊ ನಾವು ಸೆಲ್ಲಿಂಗ್ ಪೊಸಿಷನಲ್ಲಿದ್ದಾಗ ನಮಗೆ ಟೈಮ್ ಡಿ ಕೆ ಒಂದು ಅಡ್ವಾಂಟೇಜ್ ಆಗುತ್ತೆ. ಸೊ ಇನ್ ಕೇಸ್ ನಾವು ಪಾಯಿಂಟ್ಸಲ್ಲಿ ಲಾಸ್ ಮಾಡಿಕೊಂಡ್ರೂ ಕೂಡ ಟೈಮ್ ಡಿ ಕೆ ಅದನ್ನು ಮ್ಯಾನೇಜ್ ಮಾಡುತ್ತೆ. ಸೊ ಯಾವುದೇ ಕಾರಣಕ್ಕೂ ಈ ಸ್ಟ್ರಾಟಜಿಯಲ್ಲಿ ಬೈಯಿಂಗ್ ಕಡೆಗೆ ಹೋಗಬೇಡಿ. ಸೊ ಸೆಲ್ಲಿಂಗ್ ಕಡೆಗೆ ಏನಾಗುತ್ತೆ ಅಂದರೆ ಅಂತ ಹೇಳಿದ್ರೆ ಬೇರಿಶ್ ಸೈಡ್ಗೆ ನಾವು ಸ್ಟ್ರಾಟಜಿನ ಹೇಗೆ ಎಕ್ಸಿಕ್ಯೂಟ್ ಮಾಡೋದು. ಸೊ ಅದ್ರ ಉಲ್ಟಾ, ಸೊ ಬೈಯಿಂಗ್ ಏನು 4, 9 ಮತ್ತು 18ನ ಕೆಳಗಡೆಯಿಂದ ಕ್ರಾಸ್ ಆಗಬೇಕು. ಸೆಲ್ಲಿಂಗ್ ಸೈಡ್ಗೇನು 4, 9 ಮತ್ತು 18ನ ಮೇಲ್ಗಡೆಯಿಂದ ಕ್ರಾಸ್ ಓವರ್ ಮಾಡಬೇಕು. ಸೀಕ್ವೆನ್ಸ್ ಏನಾಗುತ್ತೆ, 4 ಕೆಳಗಡೆ ಬರುತ್ತೆ, ಮಿಡ್ಲಲ್ಲಿ 9 ಬರುತ್ತೆ, ಮೇಲ್ಗಡೆ 18 ಬರುತ್ತೆ. ಸೊ ಅದ್ರ ಉಲ್ಟಾ ಸೀಕ್ವೆನ್ಸು. ಬುಲ್ಲಿಶ್ ಸೈಡ್ಗೇನಿತ್ತು 4 ಮೇಲ್ಗಡೆ, 9 ಮಿಡ್ಲಲ್ಲಿ, 18 ಕೆಳಗಡೆ. ಬೇರಿಶ್ ಸೈಡ್ಗೇನು 4 ಕೆಳಗಡೆ, 9 ಮಿಡ್ಲಲ್ಲಿ, 18 ಮೇಲ್ಗಡೆ. ಸೊ ಯಾವಾಗ EMA ಅಂತ ಹೇಳಿದ್ರೆ ಕ್ಯಾಂಡಲ್ 5 ಮಿನಿಟ್ಸ್ ನೋಡಿ, ಬೇರಿಶ್ ಸೈಡ್ಗೆ ನಮ್ಗೆ ಇಲ್ಲಿ ಕ್ರಾಸ್ ಓವರ್ ಬಂತು. ಸೀಕ್ವೆನ್ಸ್ ಎಲ್ಲಿಂದ ಕ್ಲಿಯರ್ ಆಯ್ತು ನೋಡಿ, ಈ ಕ್ಯಾಂಡಲಲ್ಲಿ ನಮಗೆ ಕ್ಲಿಯರ್ ಸೀಕ್ವೆನ್ಸ್ ಕಾಣ್ತಾ ಇದೆ. ಏನು 4 ಕೆಳಗಡೆ ಇದೆ, ಮಿಡ್ಲಲ್ಲಿ 9 ಇದೆ, ಆಮೇಲೆ 18 ಇದೆ. ಸೊ ಇಲ್ಲಿ ನಮಗೆ ಸೀಕ್ವೆನ್ಸ್ ಇರಲಿಲ್ಲ. ಸೊ ಇಲ್ಲಿಂದ ನೋಡಿ ಕ್ಲಿಯರ್ ಸೀಕ್ವೆನ್ಸ್ ಕಾಣ್ತಾ ಇದೆ. ಸೊ ನಮಗೆ ಸ್ಟಾಪ್ ಲಾಸ್ ಅಥವಾ ಎಕ್ಸಿಟ್ ಇಲ್ಲಿ, ಸೊ ಈ ಕ್ಯಾಂಡಲಲ್ಲಿ. ಸೊ ಇಲ್ಲಿಗೆ ನಾವು ಎಕ್ಸಿಟ್ ಮಾಡಬಹುದು ಅಂತ ಹೇಳಿದ್ರೆ ಇಲ್ಲಿಂದ ಆಲ್ಮೋಸ್ಟ್ ಇಲ್ಲಿ ತನಕ. ಸೊ ನಮಗೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಕ್ಯಾಂಡಲ್ಸ್ ಬಂದಿದೆ ಅಷ್ಟು ಟೈಮ್ ಡಿಕೆ, ಅದ್ರ ಜೊತೆಗೆ ನಾವು ಎಷ್ಟು ಪಾಯಿಂಟ್ಸ್ ಕ್ಯಾಚ್ ಮಾಡಿರ್ತೀವಿ ಅಷ್ಟು ಪಾಯಿಂಟ್ಸ್ ಸಿಗುತ್ತೆ. ಸೊ ನಮಗೆ ಬುಲ್ಲಿಶ್ ಸೈಡಲ್ಲಿ ಅಥವಾ ಬೇರಿಶ್ ಸೈಡಲ್ಲಿ ಯಾವಾಗ ಮಾರ್ಕೆಟ್ ಒನ್ ಸೈಡ್ ಹೋಗುತ್ತಲ್ವ ಆವಾಗ ವಿ ವಿಲ್ ಗೆಟ್ ಹ್ಯೂಜ್ ಟಾರ್ಗೆಟ್ಸ್. ಸೊ ನಮಗೆ ಇಲ್ಲಿ ಹ್ಯೂಜ್ ರಿಟರ್ನ್ ಸಿಗುತ್ತೆ ಮಾರ್ಕೆಟ್ ಒನ್ ಸೈಡೆಡ್ ಇದ್ದಾಗ. ಅಥವಾ ಮಾರ್ಕೆಟ್ ಸೈಡ್ ವೇಸೇ ಬರಲಿ ಬಿಡಿ, ಸೊ ನಾವಿರೋದು ಸೆಲ್ಲಿಂಗ್ ಪೊಸಿಷನಲ್ಲಿ. ನಮಗೆ ಲಾಸ್ ಆದರೂ ಕೂಡ, ಲಾಸೇ ಆಗಲ್ಲ ಅಂತಲ್ಲ, ಲಾಸ್ ಆದರೂ ಕೂಡ ಜಾಸ್ತಿ ಲಾಸಸ್ ಆಗಲ್ಲ. ಓಕೆ. ಸೊ ಈ ರೀತಿ ನಾವು ಇದನ್ನು ಮತ್ತೆ ಎಲ್ಲೆಲ್ಲ ನೋಡಿ, ಇಲ್ಲಿ ಎಂಟ್ರಿ ಕೊಟ್ಟಿದೆ, ಸೊ ಇಲ್ಲಿ ಎಂಟ್ರಿ ಕೊಟ್ಟಿದೆ, ಸೊ ಇಲ್ಲಿ ಕೂಡ ನಾವು ಎಂಟ್ರಿ ತೊಗೊಂಡಿದ್ರೆ ಸ್ಟಾಪ್ ಲಾಸ್ ಇಟ್ಟಾಗಿರೋದು ಇಲ್ಲಿ ನಮಗೆ. ಸೊ ನೋಡಿ ಇದು ಫ್ರೈಡೇ ಕೊಟ್ಟಿರೋದಂತೂ ಇಲ್ಲೆಲ್ಲೂ ನಮಗೆ ಎಕ್ಸಿಟ್ ಆಗೋಕ್ಕೆ ಇರಲಿಲ್ಲ ಅಂತ ಹೇಳಿದ್ರೆ, ಟಾರ್ಗೆಟ್ಸ್ ಇರಲಿಲ್ಲ ಎಲ್ಲೂ ಕೂಡ. 18 EMA ಕೆಳಗಡೆ ನಮಗೆ ಕ್ಯಾಂಡಲ್ಸ್ ಕ್ಲೋಸಿಂಗ್ ಕೊಟ್ಟಿಲ್ಲ. ಸೊ ಮತ್ತೆ ಅದನ್ನು ನೆಕ್ಸ್ಟ್ ಡೇ ಕ್ಯಾರಿ ಮಾಡಿದ್ವಿ. ಎಲ್ಲಿ ಹಿಟ್ ಆಯಿತು ಅಂತ ಹೇಳಿದ್ರೆ ನಮ್ಮ ಟಾರ್ಗೆಟ್ಸ್ ನೋಡಿ, ಮಂಡೇ ಇಲ್ಲಿ 10:45ಗೆ ನಮ್ಮ ಟಾರ್ಗೆಟ್ಸ್ ಹಿಟ್ ಆಗಿರೋದು. ಸೊ ಇಲ್ಲಿ ನಮಗೆ ಎಂಟ್ರಿ ಕೊಟ್ಟಿರೋದು ಅಂತ ಹೇಳಿದ್ರೆ ಫ್ರೈಡೇ ಅರೌಂಡ್ 240 ಅಥವಾ 245ಗೆ ನಮಗೆ ಎಂಟ್ರಿ ಕೊಟ್ಟಿರೋದು. ಸೊ ಟಾರ್ಗೆಟ್ಸ್ ಹಿಟ್ ಆಗಿರೋದು ನೋಡಿ ಮಂಡೇ 10:45 ಅಂತ ಹೇಳಿದ್ರೆ, ಸೊ ನಿಯರ್ಲಿ ನಮಗೆ ಪ್ರೀಮಿಯಮ್ ಡಿ ಕೆ ಅದ್ರ ಜೊತೆಗೆ 51 ಪಾಯಿಂಟ್, ಹತ್ತತ್ರ 3,000 ರೂಪಾಯಿ, 2,500 ಪ್ಲಸ್ ಒಂದು 400-500 ರೂಪಾಯಿ ಡಿ ಕೆಯಲ್ಲಿ ಬಂದಿದ್ರು ಕೂಡ 3,000 ನಮಗೆ ಪ್ರಾಫಿಟ್ ಬರ್ತಾಯಿತ್ತು. ಸೊ ಇದೇ ನಾವು ಆಪ್ಷನ್ಸ್ ಬೈಯಿಂಗಲ್ಲಿ ಹೋಗಿದ್ರೆ
ಅಲ್ಲಿ ಟೈಮ್ ಡಿಕೆನೇ ಆಗಿ ಜಾಸ್ತಿ ಹೋಗ್ತಾ ಇತ್ತು. ಸೊ ಇವೊಂದು ನಮಗೆ ಇದು ರ್ಯಾಲಿ ಕೊಟ್ಟಿದ್ದಕ್ಕಾಯಿತು. ಇನ್ ಕೇಸ್ ರ್ಯಾಲಿ ಕೊಡಲಿಲ್ಲ ಅಂತ ಹೇಳಿದ್ರೆ ಮಾರ್ಕೆಟ್ ಸೈಡ್ ವೇಸ್ಗೆ ಹೋದರೆ, ಸೊ ಎಷ್ಟೋ ಜನ ಮಾರ್ಕೆಟಲ್ಲಿ ಇದನ್ನು ಆ್ಯಸ್ ಅ ಬೈಯಿಂಗ್ ಸ್ಟ್ರಾಟಜಿಯಾಗಿ ಯೂಸ್ ಮಾಡ್ತಾರೆ. ಸೊ ನಾನು ಇದನ್ನು ಕಂಪ್ಲೀಟಾಗಿ ನಿಮಗೆ ಬೈಯಿಂಗ್ ಸ್ಟ್ರಾಟಜಿಯಾಗಿ ಯೂಸ್ ಮಾಡಬೇಡಿ, ಸೆಲ್ಲಿಂಗ್ ಸ್ಟ್ರಾಟಜಿಯಾಗಿ ಯೂಸ್ ಮಾಡಿ. ಸೊ ಸೆಲ್ಲಿಂಗಲ್ಲಿ ನಿಮಗೆ ಸಕ್ಸಸ್ ರೇಟ್ ಜಾಸ್ತಿ ಇದೆ. ಸೊ ಇವಾಗ ನಾವು ಬುಲ್ಲಿಶ್ ಸೈಡ್ ನೋಡೋದಲ್ಲ, ಕೆಲವು ಸಲ ಏನಾಗುತ್ತೆ ಅಂತ ಸ್ನೇಹಿತರೆ, ನಮಗೆ ಮಾರ್ಕೆಟ್ ಹೈ ಗ್ಯಾಪ್ ಅಪ್ ಕೊಟ್ಟಾಗ ಅಥವಾ ಹೈ ಗ್ಯಾಪ್ ಡೌನ್ಸ್ ಕೊಟ್ಟಾಗ ಆಲ್ರೆಡಿ ಏನು ಸೀಕ್ವೆನ್ಸ್ ಇದೆ, ನಮಗೇನು ಸೀಕ್ವೆನ್ಸ್ ಬೇಕು ಬೈಯಿಂಗ್ ಸೈಡ್ಗೆ ಅಥವಾ ಬುಲ್ಲಿಶ್ ಸೈಡ್ಗೆ ಏನು ಸೀಕ್ವೆನ್ಸ್ ಬೇಕು 4, 9, 18 ಅಂತ ಹೇಳಿದ್ರೆ 4 ಮೇಲ್ಗಡೆ, ಆಮೇಲೆ ಮಿಡ್ಲಲ್ಲಿ 9, ಆಮೇಲೆ 18. ಸೊ ಗ್ಯಾಪ್ ಅಪ್ಸ್ ಆದಾಗ ಈ ಸೀಕ್ವೆನ್ಸು ಆಲ್ರೆಡಿ ಫಾರ್ಮ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು ಗ್ಯಾಪ್ ಅಪ್ ಆಯಿತು. ಗ್ಯಾಪ್ ಅಪ್ ಆದಾಗ ಆಲ್ರೆಡಿ ನಮಗೇನು ಸೀಕ್ವೆನ್ಸ್ ಬೇಕು 4 ಮೇಲ್ಗಡೆ ಇರಬೇಕು, 9 ಮಿಡ್ಲಲ್ಲಿ ಇರಬೇಕು, ಆಮೇಲೆ 18 ಕೆಳಗಡೆ ಇರಬೇಕು. ಸೊ ಆಲ್ರೆಡಿ ಈ ಸೀಕ್ವೆನ್ಸ್ ಫಾಲೋ ಆಗಿದೆ. ಸೊ ನಾವು ಇಲ್ಲಿ ಎಂಟ್ರ್ ಆದರೆ ಕೂಡ, ಸೊ ಬೈಯಿಂಗಲ್ಲಿ ಎಂಟ್ರ್ ಆದ್ವಿ ಅಂತ ಹೇಳಿದ್ರೆ ಈ ಒಂದು ಫಾಲ್ಸ್ ಹಾಕು ನಮಗೆ ಲಾಸಸ್ ಬುಕ್ ಮಾಡ್ಕೊಳ್ಳೋಕ್ಕೆ ಅಥವಾ ಸ್ಟಾಪ್ ಲಾಸ್ ಇಟ್ಟಾಗೋಕ್ಕೆ. ಸೊ ನಾವು ಇಲ್ಲಿ ಸೆಲ್ಲಿಂಗ್ ಪೊಸಿಷನಲ್ಲಿ ಎಂಟ್ರ್ ಆದ್ವಿ ಅಂತ ಹೇಳಿದ್ರೆ ಅಥವಾ ಒಂದು ಪುಟ್ ಸೆಲ್ ಮಾಡಿದ್ವಿ ಅಂತ ಹೇಳಿದ್ರೆ, ಸೊ ನೋಡಿ ಇಲ್ಲಿ ತನಕ ನಾವು ಹೋಲ್ಡ್ ಮಾಡ್ಬೋದಿತ್ತು. ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗಿದ್ದು ಎಲ್ಲಿ, ಸೊ ಈ ಪಾಯಿಂಟಲ್ಲಿ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಯಿತು. ನಮಗೇನು ಬೇಕು ಸ್ಟಾಪ್ ಲಾಸ್ಗೆ ಅಥವಾ ಟಾರ್ಗೆಟ್ಸ್ಗೆ, ಒಂದು 5 ಮಿನಿಟ್ಸ್ ಕ್ಯಾಂಡಲು 18 EMA ಕೆಳಗಡೆ ನಮಗೆ ಬಂದು ಕ್ಲೋಸಿಂಗ್ ಕೊಡಬೇಕು. ಸೊ ಇಲ್ಲಿ ಕೊಟ್ಟಿದೆ ಅಲ್ವಾ, ಸೊ ಅಂದರೆ 10:50ಕ್ಕೆ ನಮಗೆ ಸ್ಟಾಪ್ ಲಾಸ್ ಹಿಟ್ ಆಗಿದ್ದು. ನಾವು ಎಂಟ್ರ್ ಆಗಿದ್ದೆ ಆವಾಗ 9:15ಗೆ. ಸೊ ಅಂತ ಹೇಳಿದ್ರೆ ಹತ್ತಿರ 1.5 ಗಂಟೆ ನಮಗೆ ಟೈಮ್ ಟೀಕೆ ಸಿಕ್ತು. ಸೊ ನಮಗೆ ಎಷ್ಟು ಲಾಸ್ ಆಗಿರುತ್ತೆ, ಇಲ್ಲಿ ಎಷ್ಟು ಪಾಯಿಂಟ್ಸ್ ನಾವು ಲಾಸ್ ಮಾಡ್ಕೊಂಡಿರ್ತೀವಿ, ಸೊ ನೋಡಿದ್ರೆ 16 ಪಾಯಿಂಟು. ಸೊ 16 ಪಾಯಿಂಟು ವಿತ್ ನಮಗೆ ಏನು ಟೈಮ್ ಡಿಕೇಸ್ ಜೊತೆಗೆ ಬಂದಿರೋದ್ರಿಂದ ಸೊ ನಮಗೆ ಲಾಸಸ್ ವಿಲ್ ಬಿ ವೆರಿ ಮಿನಿಮಲ್. ಸೊ ಹಾಗೆ ನಾವು ಹಿಂದ್ಗಡೆ ಎಷ್ಟು ಸಲ ಆಗಿದೆ ನೋಡಿ, ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ನಮಗೆ ಎಂಟ್ರಿ ಸಿಕ್ಕಿದೆ, ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಇಲ್ಲಿ ಆ ದಿವಸ ಹಿಟ್ ಆಗಿಲ್ಲ, ನೆಕ್ಸ್ಟ್ ದಿವಸ ಮಾರ್ಕೆಟ್ ಓಪನ್ ಆಗ್ತಾನೆ ಸ್ಟಾಪ್ ಲಾಸ್ ಹಿಟ್ ಆಯಿತು, ಎಕ್ಸಿಟ್ ಆಯಿತು. ಸೊ ಮತ್ತೆ ಬೇರೆ ದಿವಸ ನೋಡಿದ್ರೆ ಅಗೇನ್, ಸೊ ನೋಡಿ ಇಲ್ಲೊಂದು ಎಂಟ್ರಿ ಇತ್ತು, ಅಗೇನ್ ಇಲ್ಲಿ ಎಂಟ್ರಿ ಇತ್ತು. ಸೊ ಇವೆಲ್ಲ ಎಂಟ್ರೀಸ್ ಕೂಡ ನಮಗೆ ಮಿನಿಮಮ್ ರಿಟರ್ನ್ಸನ್ನು ಕೊಟ್ಟೇ ಕೊಡುತ್ತೆ. ಮಾರ್ಕೆಟ್ ಟ್ರೆಂಡಿಂಗ್ ಮಾರ್ಕೆಟ್ ಬಂತು ಅಂತ ಹೇಳಿದ್ರೆ, ಸೊ ಟ್ರೆಂಡಿಂಗ್ ಮಾರ್ಕೆಟಲ್ಲಿ ನಮಗೆ ವಿ ವಿಲ್ ಗೆಟ್ ಹ್ಯೂಜ್ ಟಾರ್ಗೆಟ್ಸ್. ಇನ್ ಕೇಸ್ ನಾವು ಎಂಟ್ರ್ ಆದ ಕೂಡಲೇ ಮಾರ್ಕೆಟ್ ಟ್ರೆಂಡ್ ಹೋಗಿಲ್ಲ, ನಾವು ಎಂಟ್ರಿ ಆಗಿ ಡೈರೆಕ್ಷನ್ಗೆ ಅಗೇನ್ಸ್ಟಾಗಿ ಹೋಯಿತು, ಸೊ ಇಮಿಡಿಯೇಟ್ಲಿ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆದರೂ ಕೂಡ ಸೊ ನಮಗೆ ತುಂಬ ಜಾಸ್ತಿ ಲಾಸಸ್ ಇರಲ್ಲ. ಯಾಕಂತ ಹೇಳಿದ್ರೆ ನಾವು ಸೆಲ್ಲಿಂಗ್ ಮಾಡಿದಾಗ 10 ಲಾಟ್ 15 ಲಾಟಲ್ಲಿ ಮಾಡಲ್ಲ. ಯೂಶ್ವಲಿ ಏನು ಮಾಡ್ತೀವಿ, 1 ಲಾಟು 2 ಲಾಟು ಅಥವಾ 10 ಲಾಟೆ ಅಂತ ಇಟ್ಕೊಳ್ಳಿ. ಸೊ ನಿಮ್ಮ ಕ್ಯಾಪಿಟಲ್ ಸೈಜ್ಗೆ ದಟ್ ವಿಲ್ ನಾಟ್ ಬಿ ಅ ಬಿಗ್ ಲಾಸ್ ನೀವು ಸೆಲ್ಲಿಂಗ್ ಸೈಡಲ್ಲಿ ಇದ್ದಾಗ. ಸೊ ನಿಮಗೆ ಟೈಮ್ ಡಿಕೆ ಅಡ್ವಾಂಟೇಜ್ ಸಿಗುತ್ತೆ, ಅದ್ರ ಜೊತೆಗೆ ಟ್ರೆಂಡಿಂಗ್ ಮಾರ್ಕೆಟಲ್ಲಿ ಯು ವಿಲ್ ಗೆಟ್ ಹ್ಯೂಜ್ ಪ್ರಾಫಿಟ್ಸ್. ಸೊ ಸೆಲ್ಲಿಂಗ್ ಸೈಡಲ್ಲಿ ನೋಡೋದಾಗಿದ್ರೆ ಎಕ್ಸಾಂಪಲ್ ನೋಡಿ, ಅಗೇನ್ ಸೆಲ್ಲಿಂಗ್ ಸೈಡಲ್ಲಿ ನೋಡಿ ಇಲ್ಲಿ ಎಂಟ್ರಿ ಕೊಟ್ಟಿತ್ತು, ಸೊ ಇಲ್ಲಿ ಎಕ್ಸಿಟು. ಅಗೇನ್ ಇಲ್ಲಿ ನೋಡಿ, ಇದು ಟ್ರೆಂಡಿಂಗ್ ಮಾರ್ಕೆಟ್ ಓಪನ್ ಆಗ್ತಾನೆ ನಮಗೆ ಎಂಟ್ರಿ ಇತ್ತು 4, 9, 18 ಸೀಕ್ವೆನ್ಸ್ ಫಾಲೋ ಆಯಿತಾ, ಫಸ್ಟ್ ಕ್ಯಾಂಡಲ್ ಎಂಟ್ರ್ ಆಯಿತಾ. ಸೊ ನಮಗೆ ಟಾರ್ಗೆಟ್ಸ್ ಕೊಟ್ಟು ನೋಡಿ, ಇಲ್ಲಿ 12:45ಗೆ ಅಂದರೆ 12:35 ಕ್ಯಾಂಡಲಲ್ಲಿ ನಮಗೆ ಟಾರ್ಗೆಟ್ಸ್ ಹಿಟ್ ಆಗಿರೋದು. ಸೊ ಅಲ್ಲಿ ತನಕ ನಮ್ಗೆ ಇನ್ ಬಿಟ್ವೀನ್ ಎಲ್ಲೂ ಕೂಡ ಎಕ್ಸಿಟ್ ಅನ್ನೋದೇ ಇಲ್ಲ. ಸೊ 9:15ಗೆ ಎಂಟ್ರಾಗಿ 12:45 ತನಕ ನಾವು ಹೋಲ್ಡ್ ಮಾಡಿದ್ರೆ, ಸೊ ಅಲ್ಲಿ ಟೈಮ್ ಡಿಕೆ ಎಷ್ಟು ಬಂತು, ಸೊ ಇಲ್ಲಿ ನಮಗೆ 126 ಅಂತ ಹೇಳಿದ್ರೆ 125 ಪಾಯಿಂಟ್ಸ್ ನಮಗೆ ವಿತ್ ಟಾರ್ಗೆಟ್ಸ್, ಅದ್ರ ಜೊತೆಗೆ ಆಲ್ಮೋಸ್ಟ್ 3 ಅವರ್ಸು ನಮಗೆ ಟೈಮ್ ಡಿಕೆ. ಸೊ ಹೀಗೆ ಟ್ರೆಂಡಿಂಗ್ ಮಾರ್ಕೆಟಲ್ಲಿ ವಿ ವಿಲ್ ಗೆಟ್ ಹ್ಯೂಜ್ ಟಾರ್ಗೆಟ್ಸ್. ಹಾಗೆ ಸೆಲ್ಲಿಂಗ್ ಸೈಡ್ ನೋಡಿ, ಮತ್ತೆ ಸೆಕೆಂಡ್ ಎಂಟ್ರಿ ಬಂತು ಇಲ್ಲಿ 12:30 12:50 ಕ್ಯಾಂಡಲಲ್ಲಿ ಮತ್ತೆ ಸೆಕೆಂಡ್ ಎಂಟ್ರಿ ಬಂತು. ಸೊ ಮತ್ತೆ ಇಲ್ಲಿ ಎಂಟ್ರ್ ಆಗಿದ್ರು ಕೂಡ ಅಗೇನ್ ನಮಗೆ ಸ್ಟಾಪ್ ಲಾಸ್ ಹಿಟ್ ಆಗಿರೋದು ಇಲ್ಲಿ ನೋಡಿ, ಇಲ್ಲಿ. ಸೊ ಎಷ್ಟು ಪಾಯಿಂಟ್ ಸಿಕ್ತು, ಸೊ ಇಲ್ಲಿಂದ ಇಲ್ಲಿಗೆ ಅಗೇನ್ ನೋಡಿ ನಿಯರ್ಲಿ 60 ಪಾಯಿಂಟ್ಸ್. ಸೊ ಇಲ್ಲೂ ಕೂಡ ಟೈಮ್ ಡಿಕೆ ಬಂತಾ. ಓಕೆ, ಸೊ ಈ ಥರ ನಮಗೆ ಟ್ರೆಂಡಿಂಗ್ ಮಾರ್ಕೆಟಲ್ಲಿ ಟೈಮ್ ಡಿಕೆ ಅಡ್ವಾಂಟೇಜ್ ಜೊತೆಗೆ ನಾವು ಹ್ಯೂಜ್ ರ್ಯಾಲೀಸ್ನ ಕ್ಯಾಚ್ ಮಾಡ್ಬೋದು. ಇನ್ ಕೇಸ್ ಮಾರ್ಕೆಟ್ ಅಗೇನ್ಸ್ಟಾಗಿ ಹೋದರೂ ಕೂಡ ನಮ್ಮ ಲಾಸಸ್ಸು ತುಂಬ ಮಿನಿಮಲ್ ಆಗಿರುತ್ತೆ ಯಾವಾಗ ಸೆಲ್ಲಿಂಗಲ್ಲಿ ಮಾಡಿದಾಗ. ಸೊ ನೀವು ಇದನ್ನು ಆಪ್ಷನ್ಸ್ ಬೈಯಿಂಗ್ ಕನ್ವರ್ಟ್ ಮಾಡಿಕೊಂಡ್ರೆ ಲಾಸಸ್ ವಿಲ್ ಬಿ ಹ್ಯೂಜ್. ಯಾಕೆಂತಂದರೆ ಎಲ್ಲ ಸಲ ಮಾರ್ಕೆಟ್ ಟ್ರೆಂಡಿಂಗ್ ಬರಲ್ಲ. ಆಪ್ಷನ್ಸ್ ಬೈಯಿಂಗಲ್ಲಿ ಇದು ಓನ್ಲಿ ಟ್ರೆಂಡಿಂಗ್ ಮಾರ್ಕೆಟಲ್ಲಿ ಮಾತ್ರ ವರ್ಕೌಟ್ ಆಗುತ್ತೆ. ಬಟ್ ಆಪ್ಷನ್ ಸೆಲ್ಲಿಂಗಲ್ಲಿ ಸೈಡ್ ವೇಸಲ್ಲೂ ವರ್ಕೌಟ್ ಆಗುತ್ತೆ, ಜೊತೆಗೆ ಟ್ರೆಂಡಿಂಗ್ ಮಾರ್ಕೆಟಲ್ಲೂ ಕೂಡ ವರ್ಕೌಟ್ ಆಗುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ಸೊ ಇದೇ ರೀತಿಯ ಎಜುಕೇಷನಲ್ ಕಂಟೆಂಟ್ಸ್ಗೆ ನಮ್ಮ ಚಾನಲ್ನ ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ರೀತಿ ನಿಮಗೆ ತುಂಬ ಎಜುಕೇಷನಲ್ ಕಂಟೆಂಟ್ ವೀಡಿಯೋಸು ಎವ್ರಿ ವೀಕು ಸೊ ನಿಮಗೆ ಸಿಗ್ತಾ ಹೋಗುತ್ತೆ. ಇದೇ ಥರ ಮೋರ್ ಆ್ಯಂಡ್ ಮೋರ್ ಇಂಡಿಕೇಟರ್ಸ್ ಆಗಿರಲಿ ಅಥವಾ ಬೇರೆ ಕಾನ್ಸೆಪ್ಟ್ಗಳಾಗಿರಲಿ, ಸೊ ನಿಮಗೆ ತುಂಬ ವೀಡಿಯೋಸು ಇದೇ ಚಾನಲ್ನಲ್ಲಿ ನಿಮಗೆ ಅಪ್ಲೋಡ್ ಆಗ್ತಾ ಇರುತ್ತೆ. ಸೊ ಅಪ್ಲೋಡ್ ಆಗಿದ ಕೂಡಲೇ ನಿಮ್ಗೆ ನೋಟಿಫಿಕೇಷನ್ ಬರಬೇಕು ಅಂತ ಹೇಳಿದ್ರೆ ಸೊ ಇಮಿಡಿಯೇಟ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.